ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಾಡತ್ತಾನೆ ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಬೈ ಎಚ್ ವಿ ಪ್ರತೀಕ. ಇವತ್ತು ನಾವು ನೋಡೋಣ ಬಯಾಲಜಿದ ಚಾಪ್ಟರ್ ಯಾವುದಂದ್ರೆ ಹ್ಯೂಮನ್ ರೀಪ್ರೊಡಕ್ಷನ್ ಬಗ್ಗೆ. ಇಲ್ಲಿ ಬಯಾಲಜಿ ನಾವು ಈಸಿ ಮಾಡಿ ಮತ್ತು ಶಾರ್ಟ್ ಮಾರ್ಕ್ಸ್ ಬೆಳಂಗೆ ನೋಡೋಣ. ಇಲ್ಲಿ ಜಸ್ಟ್ ನಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತೇನ ಎಕ್ಸಾಮ್ ಓರಿಯೆಂಟೆಡ್ ಏನೇನಿಲ್ಲ ಅದನ್ನಷ್ಟನ್ನು ಮೇಲೆ ಇಲ್ಲಿ ಫೋಕಸ್ ಮಾಡಿದ್ದೇನೆ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹ್ಯೂಮನ್ ರೀಪ್ರೊಡಕ್ಷನ್ ನಮ್ದು ಫಸ್ಟ್ ಅನ್ನಿತ್ತಂದ್ರೆ ಹ್ಯೂಮನ್ ರೀಪ್ರೊಡಕ್ಷನ್ ಅಂದರೆ ಏನು ನೋಡೋಣ. ಫಸ್ಟ್ ಡೆಫಿನೇಷನ್ ನೋಡಿ ಆಮೇಲೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಹ್ಯೂಮನ್ ರೀಪ್ರೊಡಕ್ಷನ್ ಇಸ್ ದ ಪ್ರೊಸೆಸ್ ಬೈ ವಿಚ್ male and female gametes fuse to form a zygote leading to birth of a new human being. ಹ್ಯೂಮನ್ ರಿಪ್ರೊಡಕ್ಷನ್ ಅಂದ್ರೆ ಅದೊಂದು ಪ್ರೊಸೆಸ್ ಐತಿ. ಅದ್ರೊಳಗೆ ಎರಡು ಗ್ಯಾಮೆಟ್ಸ್ ಒಂದು ಮೇಲ ಒಂದು ಇನ್ನೊಂದು ಫಿಮೇಲ್ ಗ್ಯಾಮೆಟ್ಸ್ ಅವು ಎರಡು ಇದ್ದಿದ್ದ ಫ್ಯೂಸ್ ಆಗತ್ತವ. ಫ್ಯೂಸ್ ಆಗಿ ಏನು ಫಾರ್ಮ್ ಮಾಡತ್ತ, ಝೈಗೋಟನ್ನು ಫಾರ್ಮ್ ಮಾಡತ್ತ. ಇದರಿಂದ ಏನ ಒಂದು ಇವೇನು ಲೀಡ್ ಮಾಡ್ತಿತ್ತಂದ್ರೆ ಬರ್ತ್ ಕೊಡ್ತಾವೆ ಒಂದು ಹೊಸ ಹ್ಯೂಮನ್ ಬೀಯಿಂಗ, ಹೊಸ ಮನುಷ್ಯಾಗ ಇವ ಬರ್ತ್ ಕೊಡ್ತಾವೆ. ಎರಡು ಗ್ಯಾಮೆಟ್ಸ್ ಇದ್ದಿದ್ದು ಫ್ಯೂಸ್ ಆಗಿ ಒಂದು ಝೈಗೋಟ್ನ ಫಾರ್ಮ್ ಮಾಡಿ ಇದರಿಂದ ಏನ ಹೊಸ ಒಂದು ಪಾಪು ಅಥವಾ ಒಂದು ಬೇಬಿ ಹುಡ್ತೈತಿ. ಇದಕ್ಕೇನಂತ ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಅಂತ ಅಂತೀವಿ. ನೆಕ್ಸ್ಟ್ ನಾವು ನೋಡೋಣ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ. ಇದ್ರೊಳಗೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗೆ ಮೇನ್ ಪಾರ್ಟ್ಸ ಮತ್ತು ನಾವು ಡೈಗ್ರಾಮ್ ಓರಿಯೆಂಟೆಡ್ ಫೋಕಸ್ ಮಾಡೋಣ. ಯಾಕಂದ್ರೆ ನಮ್ಮ ಎಕ್ಸಾಮ್ ಒಳಗೆ ಫಿಮೇಲ್ ಅಥವಾ ಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್ 5 ಮಾರ್ಕ್ಸ್ಗೆ ಫಿಕ್ಸ್ ಶಾರ್ಟ್ ಕೇಳ್ತಾರೆ. ಸೊ ನಾವೇನು ಜಸ್ಟ್ ಡಯಾಗ್ರಾಮೆಟಿಕಲ್ ರೀಪ್ರೆಸೆಂಟೇಷನ್ ಪ್ಲಸ್ ಅದ್ರ ಎಕ್ಸ್ಪ್ಲನೇಷನ್ ಅಷ್ಟು ಮಾಡ್ರೆ ಅದ್ರ ಮೇಲೆ ಫೋಕಸ್ ಮಾಡೋಣ ರಿವಿಷನ್ ನೋಟ್ಸ್ ಒಳಗೆ. ಫಸ್ಟ್ ಮೇನ್ ಪಾರ್ಟ್ಸ್ ಒಳಗೆ ನೋಡೋಣ. ಟೆಸ್ಟೀಸ್, ಕ್ರಾಟಮ್, ವ್ಯಾಸ ಡಿಫರೆನ್ಸ್, ಯುರೆಟ್ರಾ, ಪೆನಿಸ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದ ಪಾರ್ಟ್ಸ್ಗಳು ಇದ್ರ ಎಕ್ಸ್ಪ್ಲನೇಷನ್ ನೋಡು. ಟೆಸ್ಟಿಸ್ ಏನು ಮಾಡ್ತಿದ್ವಿ, ಪ್ರೊಡ್ಯೂಸ್ ಸ್ಪರ್ಮ್ ಆ್ಯಂಡ್ ಟೆಸ್ಟೋಸ್ಟೆರಾನ್. ಟೆಸ್ಟಿಸ್ ಇದ್ದ ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡ್ತಿದ್ವಿ ಮತ್ತು ಟೆಸ್ಟೋಸ್ಟೆರಾನ್ನ ಪ್ರೊಡ್ಯೂಸ್ ಮಾಡ್ತಿದ್ವಿ. ಸ್ಕ್ರಾಟಮ್ ಮೇಂಟೈನ್ಸ್ ಲೋವರ್ ಟೆಂಪ್ರೇಚರ್. ಸ್ಕ್ರಾಟಮ್ ಇದ್ದಿದ್ದ ಏನು ಮಾಡ್ತಿದ್ವಿ, ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಿದ್ವಿ ಲೋವರ್ ಆಗಿ. ವಾಸ ಡಿಫರೆನ್ಸ್ ಕ್ಯಾರಿ ಸ್ಪರ್ಮ್. ವಾಸ ಡಿಫರೆನ್ಸ್ ಇದ್ದ ಸ್ಪರ್ಮ್ಸ್ನ ಕ್ಯಾರಿ ಮಾಡ್ತಿದ್ವಿ. ಯುರೆತ್ರಾ ಇದ್ದಿದ್ದ ಪ್ಯಾಸೇಜ್ ಫಾರ್ ಸೀಮನ್. ಯುರೆತ್ರ ಇದ್ದಿದ್ದ ಒಂದು ಪೈಪ್ ಲೈಕ್ ಸ್ಟ್ರಕ್ಚರ್ ಇರ್ತಿದ್ವಿ, ಅದೇನಂದ್ರೆ ಪ್ಯಾಸೇಜ್ ಫಾರ್ ಸೀಮನ್ ಇರ್ತಿದ್ವಿ. ಪೆನಿಸ್ ಟ್ರಾನ್ಸ್ಫರ್ ಸ್ಪರ್ಮ್ ಇಂಟು ಫಿಮೇಲ್ ಬಾಡಿ. ಪೆನಿಸ್ ಇದ್ದಿದ್ದ ಏನು ಮಾಡ್ತಿದ್ದಂದ್ರೆ ಸ್ಪರ್ಮ್ಸ್ನ ಟ್ರಾನ್ಸ್ಫರ್ ಮಾಡಿದ್ವಿ ಫಿಮೇಲ್ ಬಾಡಿ ಒಳಗೆ. ನೆಕ್ಸ್ಟ್ ಮೇಲ್ ಗ್ಯಾಮೆಟ್ ಯಾವ್ದಂದ್ರೆ ಸ್ಪರ್ಮ್ ಐತಿ. ಸ್ಪರ್ಮ್ಸ್ ಹೆಂಗೆ ಸ್ಟ್ರಕ್ಚರ್ ಹೆಂಗೆ ಇರ್ತಿತ್ತು ಅಂದ್ರೆ ಹೆಡ್ಡ, ಮಿಡಲ್ ಪೀಸ, ಟೇಲ. ಹೆಡ್ ಒಳಗೆ ಏನು ಇರ್ತಿತ್ತು ಅಂದ್ರೆ ನ್ಯೂಕ್ಲಿಯಸ್ ಪ್ಲಸ್ ಆ್ಯಕ್ರೋಸೋಮ್ ಇರ್ತೈತಿ. ಮಿಡಲ್ ಪೀಸ್ ಒಳಗೆ ಮೈಟೋಕಾಂಡ್ರಿಯಾ ಅಂದರೆ ಎನರ್ಜಿ ತುಂಬಿದ ಮೈಟೋಕಾಂಡ್ರಿಯಾ ಇರ್ತೈತಿ. ಟೇಲ್ ಒಳಗೆ ಮೂಮೆಂಟ್ ಇರ್ತೈತಿ. ಯಾಕಂದ್ರೆ ಏನಿರ್ತಾವಲ್ಲ ಇವ ಸ್ಪರ್ಮ ಭಾಳ ಮೊಟೈಲ್ ಇರ್ತಾವೆ, ಭಾಳ ಫಾಸ್ಟಾಗಿ ಮೂವ್ ಆಗಿರ್ತಾವೆ. ಸೊ ಅದಕ್ಕೆ ಟೇಲ್ ಇರ್ತೈತಿ. ಮತ್ತು ಹೆಡ್ ಒಳಗೆ ನ್ಯೂಕ್ಲಿಯಸ್ ಆ್ಯಕ್ರೋಸೋಮ್ ಇರ್ತೈತಿ. ಮಿಡಲ್ ಪೀಸ್ ಒಳಗೆ ಅದಕ್ಕೆ ಎನರ್ಜಿ ಬೇಕಾಯ್ತಲ್ಲ ಮೂವ್ ಆಗಾಗ ಮೊಟೈಲ್ ಸಂಬಂಧ, ಅದ್ರೊಳಗೆ ಮೈಟೋಕಾಂಡ್ರಿಯಾ ಇರ್ತೈತಿ ಎನರ್ಜಿ. ಟೇಲ ಮೂಮೆಂಟ, ಹೆಡ್ ಇದ್ದಿದ್ದು ನ್ಯೂಕ್ಲಿಯಸ್ ಮತ್ತು ಆ್ಯಕ್ರೋಸೋಮ್ ಇರ್ತೈತಿ. ಇದು ಸ್ಪರ್ಮ್ ಇದ್ದಿದ್ದ ಮೇಲ್ ಗ್ಯಾಮೆಟ್ ಐತಿ. ನಾವು ಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್ ಒಳಗೆ ಡಯಾಗ್ರಾಮ ಮತ್ತು ಅದ್ರ ಎಕ್ಸ್ಪ್ಲನೇಷನ್ ನೀಟಾಗಿ ಬರೆದ್ರೆ ಮಾರ್ಕ್ಸ್ ಸಿಗ್ತಾವೆ. ನಮ್ಮ ನೆಕ್ಸ್ಟ್ ಏನೈತೆ ಅಂದ್ರೆ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಇದು ಶಾರ್ಟ್ ಆಯ್ತು, ನಿಮಗೆ 5 ಮಾರ್ಕ್ಸ್ ಪಕ್ಕ ಕೇಳ್ತಾರೆ. ಲಾಸ್ಟ್ ಪ್ರಿವಿಯಸ್ ಇಯರ್ಲಿ 5 ಇಯರ್ಸ್ ಕ್ವಶನ್ ಪೇಪರ್ 3 ಟೈಮ್ಸ್ ಇದು ರಿಪೀಟೆಡ್ ಆಗೈತಿ. ಸೊ ಇದ್ರ ಮೇಲೆ ಫೋಕಸ್ ಮಾಡಿರಿ. ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ನೋಡೋಣ ಫಸ್ಟ್ ಡಯಾಗ್ರಾಮೆಟಿಕ ಮತ್ತು ಅದ್ರದ್ದು ಎಕ್ಸ್ಪ್ಲನೇಷನ್. ಫಸ್ಟ್ ಮೇನ್ ಪಾರ್ಟ್ಸ್ ಏನೇನು ಅದಾವಿದ್ರು. ಫಸ್ಟ್ ಓವರೀಸ್, ಫ್ಯಾಲೋಪಿಯನ್ ಟ್ಯೂಬ್, ಯೂಟೆರಸ್, ಸರ್ವಿಕ್ಸ್ ಮತ್ತು ವೆಜೈನಾ. ಓವರೀಸ್ ಅಂದ್ರೆ ಪ್ರೊಡ್ಯೂಸ್ ಆಫ್ ಓವಾ ಆ್ಯಂಡ್ ಹಾರ್ಮೋನ್ಸ್. ಓವರೀಸ್ ಇದ್ದ ಏನು ಪ್ರೊಡ್ಯೂಸ್ ಮಾಡ್ತಿತ್ತು ಅಂದ್ರೆ ಓವಾ ಮತ್ತು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡ್ತಿದ್ವಿ. ಟೆಸ್ಟಿಸ್ ಒಳಗೆ ಸ್ಪರ್ಮ್ಸ್ ಮತ್ತು ಟೆಸ್ಟೋಸ್ಟೆರಾನ್ನ ಪ್ರೊಡ್ಯೂಸ್ ಮಾಡ್ತಿತ್ತು. ಫ್ಯಾಲೋಪಿಯನ್ ಟ್ಯೂಬ್ ಸೈಟ್ ಆಫ್ ಫರ್ಟಿಲೈಸೇಷನ್. ಇಲ್ಲಿ ಫರ್ಟಿಲೈಸೇಷನ್ ಅಂದ್ರೆ ಏನು, ಫರ್ಟಿಲೈಸೇಷನ್ ಪ್ರೊಸೆಸ್ ವೇರ್ ಮೇಲ್ ಗ್ಯಾಮೆಟ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆ್ಯಂಡ್ ಡಸ್ ಫರ್ಟಿಲೈಸೇಷನ್. ಇಲ್ಲಿ ಫರ್ಟಿಲೈಸೇಷನ್ ಆಕೈತಿ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಒಳಗೆ ಫರ್ಟಿಲೈಸೇಷನ್ ಆಕೈತಿ. ಯುಟ್ರೆಸ್ ಏನು ಮಾಡ್ತೀವಿ, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಏನಾದ್ರು ಗ್ಯಾಮೆಟ್ ಆಗಿರೋ ಎರಡು ಫ್ಯೂಸ್ ಆಗಿರ್ತವೆ, ಗ್ಯಾಮೆಟ್ ಫ್ಯೂಸ್ ಆಗಿ ಏನು ಎಂಬ್ರಿಯೋ ಆಗಿರ್ತಿಲ್ಲ ಝೈಗೋಟ್ದಿಂದ, ಅದು ಡೆವಲಪ್ಮೆಂಟ್ ಮಾಡೋದು ಯಾವ್ದು, ಯುಟ್ರೆಸ್ ಮಾಡ್ತೀವಿ. ಸರ್ವಿಕ್ಸ್ ಓಪನಿಂಗ್ ಆಫ್ ಯೂಟರಸ್. ಸರ್ವಿಸ್ ಇದ್ದಿದ್ದ ಅದೇನ ಒಂದು ಡೋರ್ ಇದ್ದಂಗೆ ಅದು ಓಪನ್ ಮಾಡ್ತೈತಿ, ಅದಕ್ಕೆ ಯೂಟ್ರಸ್ಗೆ ಓಪನ್ ಮಾಡೋಕೆ ಒಂದು ಪಾತ್ ಇದ್ದಂಗೆ ಅದ. ವೆಜಾನ ರಿಸೀವ್ ಸ್ಪರ್ಮ್. ವೆಜಾನ ಇದ್ದಿದ್ದು ಏನು ಮಾಡ್ತೈತೆ ಅಂದ್ರೆ ಏನು ಪೆನಿಸಿಂದ ಇಜಾಕ್ಯುಲೇಟ್ ಆಗಿದ್ದೇನು ಸ್ಪರ್ಮ್ಸ್ ಮತ್ತು ಸೀಮನ್ ಇರೋದಿಲ್ಲ ಅದನ್ನ ರಿಸೀವ್ ಮಾಡ್ಕೋದು ಯಾವ್ದಂದ್ರೆ ವೆಜಾನ ರಿಸೀವ್ ಮಾಡ್ಕೋತೈತಿ. ನೆಕ್ಸ್ಟ್ ಏನಂದ್ರೆ ಮೇಲ್ ಗ್ಯಾಮೆಟ ಯಾವುದಿತ್ತು ಅಂದ್ರೆ ಸ್ಪರ್ಮ್ ಇತ್ತು. ಫಿಮೇಲ್ ಗ್ಯಾಮೆಟ ಓಮ್. ಇದು ಲಾರ್ಜ್ ಇರ್ತೈತಿ ಮತ್ತು ನಾನ್ ಮೊಟೈಲ್. ಇದು ಸ್ಪರ್ಮ್ ಮತ್ತು ಮೊಟೈಲ್ ಕಂಟೈನ್ಸ್ ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್. ಇದು ಸೈಟೋಪ್ಲಾಸಮನ್ನು ಕಂಟೈನ್ ಮಾಡ್ತೈತಿ ಮತ್ತು ನ್ಯೂಕ್ಲಿಯಸ್ನ ಕಂಟೈನ್ ಮಾಡ್ತೈತಿ. ಇದು ಮೊಟೈಲ್ ಇರೋಂಗಿಲ್ಲ, ಸ್ಪರ್ಮ್ ಮೊಟೈಲ್ ಇರ್ತೈತಿ. ಇದು ಎಗ್ ಅಂತ ಇರ್ತೈತಿ. ಸ್ಪರ್ಮ್ ಇದ್ದಿದ್ದು ಬಂದ ಇದಕ್ಕೆ ಹಿಟ್ ಮಾಡೋದ್ಲೆ ಎರಡೂ ಕೂಡಿ ಫ್ಯೂಸ್ ಆಗಿ ಏನು ಮಾಡ್ತಾವೆ, ಝೈಗೋಟ್ನ ಫಾರ್ಮ್ ಮಾಡ್ತಾವೆ. ಝೈಗೋಟ್ನ ಫಾರ್ಮ್ ಮಾಡಿ ಏನು ಮಾಡ್ತಾವೆ ಅಂದರೆ ಎಂಬ್ರಿಯೋ ಮಾಡ್ತಾವೆ. ಮ್ಯಾನಿಸ್ಟ್ರಿಯಲ್ ಸೈಕಲ್ ಅಂದ್ರೆ ಮ್ಯಾನಿಸ್ಟ್ರಿಯಲ್ ಸೈಕಲ್ 20th ಡೇಸ್ ಒಳಗೆ ಆಕರ್ ಆಕೈತಿ ಫಿಮೇಲ್ ಒಳಗೆ. ಇದೇನು ಮಾಡ್ತೈತೆ, ರಿಲೀಸ್ ಆಫ್ ಓಮ್. ಇದು ಓಮನ್ನು ರಿಲೀಸ್ ಮಾಡ್ತೈತಿ 28 ಡೇಸ್ ಒಳಗೆ. ಮತ್ತೇನ ರಿಲೀಸ್ ಆಫ್ ಓಮ್ಗೆ ಏನಂತೀವಿ ಅಂದ್ರೆ ಓಕ್ಯುಲೇಷನ್ ಅಂತ ಅಂತೀವಿ. ಈ ಫರ್ಟಿಲೈಸೇಷನ್ ಡಸಟ್ ಆಕರ್. ಫರ್ಟಿಲೈಸೇಷನ್ ಆಗಲಿಲ್ಲ ಅಂದ್ರೆ ಮೇಲ್ ಆಫ್ ಫಿಮೇಲ್ ಗ್ಯಾಮೆಟ್ ಇದ್ದಿದ್ದ ಒಂದು ಫ್ಯೂಸ್ ಆಗಲಿಲ್ಲ, ಫರ್ಟಿಲೈಸ್ ಆಗಲಿಲ್ಲ ಅಂದ್ರೆ ಅವಾಗ ಏನಂತಾರೆ ಮ್ಯಾನಿಸ್ಟ್ರೇಷನ್ ಅಂತಾರೆ. ಇದಕ್ಕೆ ನಾವು ಮೆನ್ಸ್ಟ್ರುಯಲ್ ಸೈಕಲ್ ಅಂತೀವಿ.
ಇದ್ರೊಳಗೆ ಮೇನ್ಲಿ 4 ಫೇಸಸ್ ಬರ್ತಾವೆ. ಒಂದೇದ ಮ್ಯಾನ್ಸ್ಟ್ರಲ್ ಫೇಸ, ಸೆಕೆಂಡ್ ಒನ್ನ ಫಾಲಿಕ್ಯುಲರ್ ಫೇಸ, ಥರ್ಡ್ ಒನ್ನ ಓವ್ಯುಲೇಷನ್ ಫೇಸ, ಫೋರ್ತ್ ಒನ್ನ ಲ್ಯೂಟಿಯಲ್ ಫೇಸ್ ಅಂತ ಬರ್ತಾವೆ. ಮ್ಯಾನ್ಸ್ಟ್ರಲ್ ಸೈಕಲ್ ಒಳಗೆ 4 ಫೇಸಸ್ ಇದಾವೆ. ಈ ಡೇ 1ದಿಂದ ಡೇ 20 ತನಕ ಆಕರ್ ಆಕೈತಿ. ನಾವು ಇಷ್ಟು ಫೇಸಸ್ ಬಗ್ಗೆ ನೆನ್ಪಿಟ್ಕೋಬೇಕು. ಮತ್ತು 28 ತನಕ ಆಕರ್ ಆಕೈತಿ. ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಅಂದ್ರೆ ಮ್ಯಾನಿಸ್ಟ್ರೇಷನ್ ಅಂತೀವಿ. ಇದು ರಿಲೀಸ್ ಆಫ್ ಓಬ್ಗೆ ಏನಂತೀವಿ, ಓವ್ಯುಲೇಷನ್ ಅಂತೀವಿ. ಇಷ್ಟು ನಾವು ನೆನ್ಪಿಟ್ಕೋಬೇಕು ಮೆನ್ಸ್ಟ್ರಲ್ ಸೈಕಲ್ ಒಳಗೆ. ಇಲ್ಲಿ ನಾವು ಫರ್ಟಿಲೈಸೇಷನ್ ಅಂದರೆ ಏನು ತಿಳ್ಕೊನು. ಫರ್ಟಿಲೈಸೇಷನ್ ಅಂದರೆ ಏನು, ಆ್ಯಸ್ ಅ ಆಲ್ರೆಡಿ ಸೇಸ್, ಏನು ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಏನಿರ್ತಾವಲ್ಲ, ಸ್ಪರ್ಮ ಮತ್ತು ಓಮ್ ಇದ್ದಿದ್ದ ಫ್ಯೂಸನ್ ಆಗೋ ಅಂದ್ರೆ ಫ್ಯೂಸ್ ಆಗೋದಕ್ಕೆ ನಾವೇನಂತೀವಿ ಪ್ರೊಸೆಸ್ಗೆ ಫರ್ಟಿಲೈಸೇಷನ್ ಅಂತ ಅಂತೇವೆ. ಆಕರ್ಸ್ ಇನ್ ಫಾಲೋಪಿಯನ್ ಟ್ಯೂಬ್. ಇದು ಎಲ್ಲಿ ಆಕರ್ ಆಕಿತ್ತಂದ್ರೆ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗೆ ಏನು ಫಾಲೋಪಿಯನ್ ಟ್ಯೂಬ್ ಇರ್ತಿದ್ಲ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಇದ್ದಿದ್ದ ಏನಕ್ಕವ ಅಂದ್ರೆ ಫ್ಯೂಸ್ ಹಾಕವ, ಅಲ್ಲಿ ಇದು ಆಕರ್ ಆಕೈತಿ. ಫರ್ಟಿಲೈಸೇಷನ್ ಫಾರ್ಮ್ಸ್ ಝೈಗೋಟ್. ಇದ್ದಿದ್ದು ಏನು ಫಾರ್ಮ್ ಮಾಡ್ತೈತಿ ಅಂದ್ರೆ ಇವೆರಡು ಏನು ಫ್ಯೂಸ್ ಆಗಿರ್ತಲ್ಲ ಮೇಲ ಮತ್ತು ಫಿಮೇಲ್ ಗ್ಯಾಮೆಟ್ಸ, ಸ್ಪರ್ಮ ಮತ್ತು ಓಮ ಎರಡು ಏನಿದ್ದಿದ್ದ ಫರ್ಟಿಲೈಸ್ ಆಗಂದ್ಲಿ ಅಂದ್ರೆ ಫ್ಯೂಸ್ ಆಗಂದ್ಲಿ ಏನಾಕೈತಿ ಅಂದ್ರೆ ಝೈಗೋಟನ್ನು ಫಾರ್ಮ್ ಮಾಡ್ತಾವೆ. ಇದ್ದ ಝೈಗೋಟ್ ಟು ಎಂಬ್ರಿಯೋ ಹಂಗೆ ಆಕೈತಿ ಅಂದ್ರೆ ಝೈಗೋಟ್ ಇದ್ದ ಡಿವೈಡ್ ಮಾಡಂದ್ಲಿ ಎಂಬ್ರಿಯೋ ಫಾರ್ಮ್ ಆಕೈತಿ. ಹೆಂಗಂದ್ರೆ ಝೈಗೋಟ್ ಇದ್ದಿದ್ದ ಸೆಲ್ ಡಿವಿಷನ್ ಮಾಡ್ತೈತಿ. ಏನು ಎಂಬ್ರಿಯೋ ಡೇ 2 ಒಳಗೆ 4 ಸೆಲ್ ಹಾಕವ, ಎಂಬ್ರಿಯೋ ಡೇ 3 ಒಳಗೆ 8 ಸೆಲ್ ಹಾಕವ. ಇದರಿಂದ ಝೈಗೋಟ್ ಇದ್ದಿದ್ದ ಎಂಬ್ರಿಯೋ ಆಗಿ ಫಾರ್ಮ್ ಆಕೈತಿ. ಮತ್ತೇನಾಕೈತಿ ಅಂದರೆ ಎಂಬ್ರಿಯೋ ಇದ್ದಿದ್ದ ಅಟ್ಯಾಚ್ ಇರ್ತೈತಿ. ಅದಕ್ಕಂದ್ರೆ ಯೂಟ್ರಸ್ ಒಳಗೆ ಅಟ್ಯಾಚ್ ಇರ್ತೈತಿ. ಅದಕ್ಕೆ ನಾವೇನಂತೇವೆ ಇಂಪ್ಲಾಂಟೇಷನ್ ಅಂತ ಅಂತೇವೆ. ಝೈಗೋಟ್ ಟು ಎಂಬ್ರಿಯೋ ಹಿಂಗೆ ಈ ಥರ ಫಾರ್ಮ್ ಆಕೈತಿ. ನಮ್ಮ ನೆಕ್ಸ್ಟ್ ಏನೈತಿ ಅಂದ್ರೆ ಪೊಯಿಟಸ್. ಪೊಯಿಟಸ್ ಅಂದ್ರೆ ಏನು, ಎಂಬ್ರಿಯೋ ಡೆವಲಪ್ ಇಂಟು ಪೊಯಿಟಸ್. ಎಂಬ್ರಿಯೋ ಏನಿರ್ತೈತಿಲ್ಲ ಇದು ಪೊಯಿಟಸ್ ಒಳಗೆ ಡೆವಲಪ್ ಆಕೈತಿ. ಅಂದರೆ ತಾಯಿ ಕರಳು ಒಳಗೆ ಎಂಬ್ರಿಯೋ ಇದ್ದಿದ್ದ ಡೆವಲಪ್ ಆಕೈತಿ. ಆರ್ಗನ್ಸ್ ಬಿಕೇಮ್ ಡಿಸ್ಟಿಂಗ್ಸ್. ಅಂದ್ರೆ ಆರ್ಗನ್ಸ್ ಎಲ್ಲ ಏನಾಕೈತಿ ಡೆವಲಪ್ಮೆಂಟ್ ಆಗಲಿ, ಆರ್ಗನ್ಸ್ ಎಲ್ಲ ಇಲ್ಲೇ ಡೆವಲಪ್ ಆಗೋದೆಲ್ಲ ಇಲ್ಲೇ ಕ್ರಿಯೇಟ್ ಆಗೋದೆಲ್ಲ ಡೆವಲಪ್ ಆಗಲಿ, ಹೆಡ್ಡ ಮತ್ತೆಲ್ಲ ಇಲ್ಲೇ ಡೆವಲಪ್ ಆಕ್ಕವ. ನೆಕ್ಸ್ಟ್ ಏನ ಪ್ಲಾಸೆಂಟ ಕನೆಕ್ಟ್ಸ್ ಪೊಯಿಟಸ್ ಟು ಮದರ್. ಇದೇನಿರ್ತದೆ ಮಗು ಮತ್ತು ತಾಯಿ ಕರಳನ್ನ ಇದು ಕನೆಕ್ಟ್ ಮಾಡೋದಕ್ಕೆ ಯಾವುದಂತಾರೆ ಪ್ಲಾಸೆಂಟ ಅಂತಾರೆ. ಸಪ್ಲೈಸ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯನ್ಸ್. ಇದಕ್ಕೆ ಕನೆಕ್ಟ್ ಪೊಯಿಟಸ್ ಮತ್ತು ತಾಯಿಗೆ ಕನೆಕ್ಟ್ ಮಾಡ್ತೈತಿ. ಇದು ಆಕ್ಸಿಜನ್ ಮತ್ತು ನ್ಯೂಟ್ರಿಯನ್ಸನ್ನು ಕೊಡ್ತೈತಿ. ಮತ್ತೇನು ಮಾಡ್ತೈತಿ ಅಂದರೆ ಇದ್ದಿದ್ದ ಏನು ವೇಸ್ಟ್ ಮೆಟೀರಿಯಲ್ ಇರ್ತಿಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ತೈತಿ. ಅದಕ್ಕೆ ನಾವೇನಂತ ಪ್ಲಾಸೆಂಟ ಅಂತೀವಿ. ಪೊಯಿಟಸ್ ಅಂದ್ರೆ ತಾಯಿ ಕರಳ. ಇದು ಪ್ಲಾಸೆಂಟದ್ದು ಏನು ಮಾಡ್ತೈತಿ ಅಂದ್ರೆ ತಾಯಿ ಕರಳನ್ನ ಮತ್ತು ಮಗುನ ಕುಡ್ಸೋದಕ್ಕೆ ನಾವೇನಂತ ಪ್ಲಾಸೆಂಟ ಅಂತೀವಿ. ಅದಕ್ಕೆ ನ್ಯೂಟ್ರಿಷನ್ ಮತ್ತು ಆಕ್ಸಿಜನ್ ಪ್ರೊವೈಡ್ ಮಾಡ್ತೀವಿ. ಅದ್ರ ಜೊತೆ ಅದ್ರದ್ದೇನು ವೇಸ್ಟ್ ಇರ್ತಿಲ್ಲ ವೇಸ್ಟ್ನು ರಿಮೂವ್ ಮಾಡ್ತೈತಿ. ಇದು ಪ್ಲಾಸೆಂಟ ಮತ್ತು ಪೊಯಿಟಸ್ದ ಏನಿದ್ದು ಅಂದ್ರೆ ಸ್ಟ್ರಕ್ಚರ ಮತ್ತು ಅದ್ರ ಕ್ಯಾರೆಕ್ಟರ್ಸ್, ಅದ್ರ ಫೀಚರ್ಸ್. ನಮ್ದು ನೆಕ್ಸ್ಟ್ ಏನಂದ್ರೆ ಜಿಸ್ಟೇಷನ್ ಪೀರಿಯಡ್. ಜಿಸ್ಟೇಷನ್ ಪೀರಿಯಡ್ ಅಂದ್ರೆ ಟೈಮ್ ಫ್ರಮ್ ಫರ್ಟಿಲೈಸೇಷನ್ ಟು ಬರ್ತ್. ಈ ಜಿಸ್ಟೇಷನ್ ಪೀರಿಯಡ್ ಅಂದ್ರೆ ಏನು, ಎಲ್ಲಿಂದ ಮೇಲ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಏನು ಫ್ಯೂಸನ್ ಆಗಿರ್ತಾವಲ್ಲ, ಫ್ಯೂಸ್ ಆಗಿ ಏನು ಫರ್ಟಿಲೈಸೇಷನ್ ಆಗಿರ್ತಿಲ್ಲ ಪ್ರೊಸೆಸ್, ಅಲ್ಲಿಂದ ಹಿಡ್ಕೊಂಡು ಮಗು ಹುಟ್ಟುತನ ಅಂದ್ರೆ ಹೊಸ ಹ್ಯೂಮನ್ ಬೀಯಿಂಗ್ ಬರ್ತ್ ಆಗೋತನ, ಹೊಸ ಪಾಪ ಹುಟ್ಟುತನ ಅದೇನು ಪೀರಿಯಡ್ ಇರ್ತಿಲ್ಲ ಅದಕ್ಕೆ ನಾವು ಅಂತೇವೆ ಜಿಸ್ಟೇಷನ್ ಪೀರಿಯಡ್ ಅಂತ ಅಂತೇವೆ. ಇದು ಅಬೌಟ್ ಟು 9 ಮಂತ್ಸ್ ಅಂದರೆ 280 ದಿನಗಳ ಕಾಲ ಇರ್ತೈತಿ. ಈ ಫೇಸ 280 ಡೇಸ್ ತನಕ ಇರ್ತೈತಿ. ಬರ್ತ್ ಫುಲ್ಲಿ ಡೆವಲಪ್ಡ್ ಬೇಬಿ ಈಸ್ ಡಿಲೋಡ್ ಪ್ರೊಸೆಸ್ ಕಾಲ್ಡ್ ಪಾರ್ಚುರೇಷನ್. ಏನ ಈ ಫುಲ್ಲಿ ಡೆವಲಪ್ಡ್ ಬೇಬಿ ಏನಿರ್ತಿಲ್ಲ ಪಾಪು ಅದೇನು ಡೆಲಿವರ್ ಆಕೈತಿ ಅಂದ್ರೆ ಬರ್ತ್ ಆಕೈತಿ ಥರದ. ಈ ಪ್ರೊಸೆಸ್ಗೆ ಏನಂತ ನಾವು ಪ್ಯಾಶ್ಚುರೇಷನ್ ಅಂತ ಅಂತೀವಿ. ಎಕ್ಸಾಮ್ ಟಿಪ್ಸ್ ಏನ, ಡ್ರಾ ಲೇಬಲ್ ಡಯಾಗ್ರಾಮ್ ಮೇಲ್ ಆ್ಯಂಡ್ ಫಿಮೇಲ್ ಸಿಸ್ಟಮ್ ಆಗಲಿ. ರಿಮೆಂಬರ್ ಫರ್ಟಿಲೈಸೇಷನ್ ಎಲ್ಲಿ ಆಕೈತಿ ನಾವು ಫೆಲೋಪಿಯನ್ ಟ್ಯೂಬ್ ಆಕೈತಿ. ಪ್ಲಾಸೆಂಟ ಇಸ್ಕೂಲ್ ಟು ಏನು ನ್ಯೂಟ್ರಿಷನ್ ಪ್ಲಸ್ ವೇಸ್ಟ್ ರಿಮೂವಲ್ಲ. ಮತ್ತು ನಿಮ್ಮ ಆನ್ಸರ್ಸ್ ಏನದಾವಲ್ಲ ಪಾಯಿಂಟ್ಸ್ ಒಳಗೆ ಬರೋದ್ರೆ ನಿಮ್ಗೆ ಈಸಿ ಮತ್ತು ಎಫಿಷಿಯೆಂಟಾಗಿ ಮಾರ್ಕ್ಸ್ ಸಿಗ್ತಾವೆ. ಮತ್ತು ಶಾರ್ಟ್ ಮಾರ್ಕ್ಸ್ ಸಿಗ್ತಾವೆ. ಮೇಲ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗೆ ಯಾವುದ್ರ ಒಂದು ಬರತೈತಿ ಇದು ನೆನ್ಪಿಟ್ಕೋರಿ. ಮತ್ತು ನಿಮಗೆ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಕೇಳ್ಬೋದು ಅಥವಾ ಓಮ್ದು ಕೇಳ್ಬೋದು 3 ಮಾರ್ಕ್ಸಿಗೆ. ಮತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು 5 ಮಾರ್ಕ್ಸ್ನ ಕೇಳ್ಬೋದು. ಬಟ್ ಮೇಜರ್ಲಿ ಸ್ಪರ್ಮ ಮತ್ತು ಓಮ್ ಇದ್ದಿದ್ದ 3 ಮಾರ್ಕ್ಸ್ ನಿಮ್ಗೆ ಕೇಳ್ತಾರೆ. ಇಷ್ಟು ನೀವು ಎಕ್ಸಾಮ್ ಟಿಪ್ಸ್ ನೆನ್ಪಿಟ್ಕೋರಿ. ಕನ್ಕ್ಲೂಷನ್ ಏನಂದ್ರೆ ಅಪ್ಕಮಿಂಗ್ ಟಾಪರ್ಸ್ ನಂಬಂದು ಇಟ್ಕೋರಿ. ಬಯಾಲಜಿಯನ್ನು ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬರೀ ನಾವು ಭಯಪಟ್ಟು ಹಾಕಬಾರ್ದು, ಬರೀ ಮಗ್ಗಿಂಗ್ ಮಾಡಬಾರ್ದು, ಬಯಾಲಜಿ ಟಫ್ ಅನ್ಕೋಬಾರ್ದು. ದ್ಯಾಟ್ಸ್ ಇಟ್. PUC ಸ್ಟಡಿ ಸ್ಕ್ವಾಡ್ ಬೈ HV ಪ್ರತೀಕ. ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. PUC ಸ್ಟಡಿ ಸ್ಕ್ವಾಡ್ ಬೈ HV ಪ್ರತೀಕ. PUC ಸ್ಟಡಿ ಸ್ಕ್ವಾಡ್ ಅಂದರೆ ಲರ್ನ್ ಸ್ಮಾರ್ಟ್, ಸ್ಕೋರ್ ಹೈ, ಟೇಕ್ ಕೇರ್, ಬೈ ಬೈ.